ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಾಗೆ ಇವತ್ತಿನ ನನ್ನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥ ವಿಚಾರ ಬಂದು ನನ್ನ ಹಸ್ಬೆಂಡ್ ಉಳ್ಳಾಲ್ತಿ ಅಮ್ಮನವರ ಒಂದು ಹಾಡನ್ನು ಬರೆದಿದ್ದಾರೆ. ಅಂದರೆ ಭಕ್ತಿ ಸುಗಿಪು ಪಟ್ಟೂರಿದ ಮನ್ ಅಂತೇಳಿ. ಆ ಹಾಡು ಇನ್ನೇನು ಬರುವ 27ನೇ ತಾರೀಕು ಭಕ್ತಿ ಸಿಂಚನ ಮಂಗಳೂರು ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆ ಆಗ್ತಾ ಉಂಟು. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ನಿಮಗೆಲ್ಲರಿಗೂ, ದಯವಿಟ್ಟು ಭಕ್ತಿ ಸಿಂಚನ ಮಂಗಳೂರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅದರಲ್ಲಿ ಬಿಡುಗಡೆ ಆಗುವಂಥ ಈ ಹಾಡನ್ನು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ನನ್ನ ಕಡೆಯಿಂದ ಒಂದು ಸಣ್ಣ ವಿನಂತಿ. ಉತ್ಸವದ ಸಂದರ್ಭ ನಮ್ಮ ಇಲ್ಲಿ ದೇವನಲ್ಲಿ ಸೇರುವುದು ಆ ಪಟ್ಟೋಡಿದ ಪುಣ್ಯ ಮಣ್ಣು ಪಂಪಿನ ಒಂದು ಭಕ್ತಿ ಸುರುಕುದ ಆ ಒಂದು ಲಾಂಛನಗಳ ಒಂದು ತಯಾರು ಮಾಡ್ತೇವೆ. ಅವನ್ನು ಬಿಡುಗಡೆ ಮಾಡ್ತೊಂದಿಲ್ಲ ಅಂಚನೆ ಸಂಬಂಧಪಟ್ಟಂಚಿನ ಒಂದು ಪದ್ಯ ರಚನೆ ಮತ್ತು ಸಂಧ್ಯಾ ಭಜನದ ಆರಂಭದ ದಿನದ ಬಿಡುಗಡೆ ಆಗಿರುತ್ತದೆ, ಪ್ರಚಾರ ಆಗಿರುವುದು. ಅಂಚಿನ ಕಾರ್ಯಕ್ರಮ ಇನ್ನು ಫುಲ್ ನಡಪುವ ನಮ್ಮ ಸ್ವಲ್ಪ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ, ದಯವಿಟ್ಟು ಇವರ ಮೊದಲ ಪ್ರಯತ್ನ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಭಕ್ತಿ ಸಿಂಚನ ಮಂಗಳೂರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಹಾಡನ್ನು ಇನ್ನೂ ಹೆಚ್ಚು ಜನಪ್ರಿಯ ಮಾಡುವ ಕೆಲಸ ಮಾತ್ರ ನಿಮ್ಮ ಕೈಯಲ್ಲಿ ಇರುವಂಥದ್ದು. ದಯವಿಟ್ಟು ಎಲ್ಲರೂ ಈ ಹಾಡನ್ನು ಆದಷ್ಟು ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಡೇ ನಾವು ಸ್ಕೂಲಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ವಿ. ನಮ್ಮ ಶಾಲೆ ಹತ್ತಿರನೇ ನಡೆದಿರುವಂಥದ್ದು. ಹಾಗೆ ಇವಾಗ ನಾವು ಟೀಚರ್ಸ್ನವರೆಲ್ಲ ಒಟ್ಟಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು. ಅಲ್ಲಿನ ಪ್ರೋಗ್ರಾಮ್ಸ್ ಆಗಿರ್ಬೋದು, ಹಾಗೆ ಪ್ರತಿಯೊಂದು ಸ್ಟೇಜ್ ಪ್ರೋಗ್ರಾಮ್ ಈ ಕಡೆ ನಡೀತಾ ಇತ್ತು. ಒಳಗಡೆ ಕೆಲವು ಅತಿಥಿಗಳ ಭಾಷಣಗಳೆಲ್ಲ ನಡೀತಾ ಇತ್ತು. ಹಾಗೆ ತುಂಬ ಸ್ಟಾಲ್ಗಳಿತ್ತು. ಎಲ್ಲ ಖಾದಿ ಬಟ್ಟೆಗಳಾಗಿರ್ಬೋದು, ಇಳ್ಕಲ್ ಸೀರೆಗಳಾಗಿರ್ಬೋದು, ಹಾಗೆ ಕಲ್ಪರಸ, ಡ್ರಿಂಕ್ಸ್ ಆಗಿರ್ಬೋದು. ಹೀಗೆ ತುಂಬ 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 ಚೆನ್ನಾಗಿತ್ತು. 2 ಡೇಸ್ ಇತ್ತು ಅಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ. ಬನ್ನಿ, ನಿಮಗೂ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ರೀತಿ ಎಲ್ಲ ನಡೆಯಿತು ಅನ್ನೋದ ಸಣ್ಣ ಸಣ್ಣ ತುಣುಕುಗಳೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೊಸ ಪ್ರಬುದ್ಧತೆ ನಿಮ್ಮಲ್ಲಿ ಮೂಡುತ್ತದೆ. ಯಾವುದೇ ಒಂದು ಪುಸ್ತಕ ಒಂದು ಓದಿನಲ್ಲಿ ಮುಗಿಸಿ ಆಯಿತು ಇದು ಮುಗಿಸಿದೆ ಅಂತ ಹೇಳಿದ್ರೆ ಅದು ನಿಜವಾದ ಅರ್ಥದಲ್ಲಿ ಪುಸ್ತಕ ಆಗೋದಿಲ್ಲ, ನಿಜವಾದ ಅರ್ಥದಲ್ಲಿ ಗ್ರಂಥ ಆಗೋದಿಲ್ಲ.
ಸ್ವಲ್ಪ ಹೊತ್ತು ಮಕ್ಕಳ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ಇವಾಗ ನೆಕ್ಸ್ಟ್ ನಾವು ಸ್ಟಾಲ್ ಹತ್ರ ಬಂದ್ವಿ. ಹಾಗೆ ಇಲ್ಲಿ ತುಂಬ ಐಟಮ್ಸ್ ಇತ್ತು. ಅದು ಫ್ಯಾನ್ಸಿ ಐಟಮ್ಸ್ ಆಗಿರ್ಬೋದು, ಡ್ರೆಸ್, ಹಾಗೆ ಫುಡ್, ತುಂಬ ವೆರೈಟೀಸ್ ಇತ್ತು. ಹಾಗೆ ಸ್ಯಾರಿಯಲ್ಲಿ ಇಲ್ಕಲ್ ಸೀರೆ ಅಂತ ಹೇಳ್ತಾರಲ್ವ, ಆ ಇಲ್ಕಲ್ ಸೀರೆಗಳೆಲ್ಲ ಇತ್ತು. ಹಾಗೆ ರೇಟ್ ಮಾತ್ರ ತುಂಬ ಕಾಸ್ಟ್ಲಿ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ತೊಗೊಳ್ಳಿಕ್ಕೆ ಅಷ್ಟೊಂದು ಧೈರ್ಯ ಬರಲಿಲ್ಲ. ಹಾಗೆ ಕಡಿಮೆ ರೇಟಲ್ಲಿ ಟಾಪ್ಸ್ ಎಲ್ಲ ನಾವು ತೊಗೊಂಡ್ವಿ. ಹಾಗೆ ನಾವು ಅಲ್ಲಿಂದ ನೆಕ್ಸ್ಟ್ ವಸ್ತು ಪ್ರದರ್ಶನದ ಕಡೆ ಬಂದ್ವಿ. ಇಲ್ಲಿ ಕೂಡ ನೋಡಲಿಕ್ಕೆ ತುಂಬ ವಿಚಾರಗಳಿದ್ವು. ಅಂದು ನಮಗೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದು ತುಂಬಾ ಖುಷಿ ಆಯಿತು. ನಾವಂತೂ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಇವತ್ತಿನ ಈ ಸಣ್ಣ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಯಾರು ವೀಡಿಯೋಸನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.